ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿಗರೇ ಇದು ನೀವು ನೋಡ್ಲೇಬೇಕಾದಂತ ಸ್ಟೋರಿ. ನಡು ರೋಡಲ್ಲಿ ಹಾಡ ಹಗಲೇ ಆ ಗ್ಯಾಂಗ್ ಮಾಡಿದ್ದೇನು ಗೊತ್ತಾ? ಕಮಿಷನರ್ ಸಾಹೇಬ್ರೆ, ಬೆಂಗಳೂರಲ್ಲಿ ಏನಾಗ್ತಾ ಇದೆ ಗೊತ್ತಾ? ಬೆಂಗಳೂರಿನ ಜನ, ನೀವು ಈ ಸುದ್ದಿಯನ್ನ ನೋಡ್ಲೇಬೇಕು. ನಡು ರೋಡಲ್ಲಿ ಹಾಡ ಹಗಲೇ ಆ ಗ್ಯಾಂಗ್ ಏನು ಮಾಡಿದೆ ಗೊತ್ತಾ? ಕಮಿಷನರ್ ಸಾಹೇಬ್ರೆ, ಬೆಂಗಳೂರಲ್ಲಿ ಏನಾಗ್ತಾ ಇದೆ ಗೊತ್ತಾ? ಈ ದೃಶ್ಯ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಗ್ಯಾರಂಟಿ ನ್ಯೂಸ್ ನಲ್ಲಿ ಭಯಾನಕ ಬೆಚ್ಚಿ ಬೀಳುವ ದೃಶ್ಯ. ಏನಾಗ್ತಾ ಇದೆ ಬೆಂಗಳೂರಲ್ಲಿ? ಆ ಗ್ಯಾಂಗ್ ಮಾಡಿದ್ದೇನು? ಬೆಂಗಳೂರಿನ ಜನ ಮಿಸ್ ಮಾಡದೆ ನೋಡ್ಲೇಬೇಕಾದಂತ ಸ್ಟೋರಿ ಇದು. ನಡು ರಸ್ತೆಯಲ್ಲಿ ಹಾಡ ಹಗಲೇ ಆ ಗ್ಯಾಂಗ್ ಏನು ಮಾಡಿದೆ? ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಭಯಾನಕ ಬೆಚ್ಚಿ ಬೀಳಿಸುವ ದೃಶ್ಯ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪುಂಡರಿಗೆ ಹೇಳೋರು ಕೇಳೋರೇ ಇಲ್ವಾ? ಬೆಂಗಳೂರು ಪೊಲೀಸರನ್ನ ಕಂಡ್ರೆ ಪುಂಡರಿಗೆ ಒಂದ್ ಸ್ವಲ್ಪನೂ ಭಯನೇ ಇಲ್ವಾ? ಹಾಡ ಹಗಲೇ ನಡು ಬೀದಿಯಲ್ಲೇ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಲಾಗಿದೆ. ನಾನವನಲ್ಲ ಅಂತ ಹೇಳಿದ್ರೂ ಕೂಡ ಬಿಡದೆ ಒಂದು ಗ್ಯಾಂಗ್ ಆತನನ್ನ ಕಿಡ್ನಾಪ್ ಮಾಡಿದೆ. ಈ ಒಂದು ಘಟನೆ ಬ್ಯಾಡ್ರಹಳ್ಳಿಯ ನಾಗರಹೊಳೆ ಸರ್ಕಲ್ ನಲ್ಲಿ ನಡೆದಿರೋದು. ನಡು ರಸ್ತೆಯಲ್ಲಿ ವ್ಯಕ್ತಿಯನ್ನ ಥಳಿಸಿ ಆಟೋಗೆ ತುಂಬಿದೆ ಒಂದು ಗ್ಯಾಂಗ್. ನಟ ಎಂಬಾತನಿಗೆ ಸ್ಕೆಚ್ ಹಾಕಿ ಬಂದಿದ್ದ ದುಷ್ಕರ್ಮಿಗಳ ಗ್ಯಾಂಗು ನಾನು ನಟ ಅಲ್ಲ, ನನ್ನನ್ನ ಬಿಟ್ಟು ಬಿಡಿ ಅಂತ ಹೇಳಿದ್ರು ಕೂಡ ಆತನನ್ನ ಆಟೋಗೆ ಹತ್ತಿಸೋದಕ್ಕೆ ಈ ಗ್ಯಾಂಗ್ ಮುಂದಾಗಿದೆ. ಎಕ್ಸ್ಕ್ಲೂಸಿವ್ ದೃಶ್ಯ ನೋಡ್ತಾ ಇದ್ದೀರಿ. ಸ್ನೇಹಿತನ ಜೊತೆ ಪಾಪ ಟೀ ಕುಡ್ಕೊಂಡು ನಿಂತಿದ್ದಂಥ ಶರತ್ ಏನಿದ್ದಾನೆ, ಆತನನ್ನ ಕಿಡ್ನಾಪ್ ಮಾಡೋದಕ್ಕೆ ಮುಂದಾಗಿದೆ ಈ ಗ್ಯಾಂಗ್. ಕಿಡ್ನಾಪ್ ಮಾಡಿದ ಶರತ್ನ ಫೋನನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆಗ ಅವ್ರಿಗೆ ಗೊತ್ತಾಗಿದೆ ನಮಗೆ ಬೇಕಾದಂಥ ವ್ಯಕ್ತಿ ಇವನಲ್ಲ ಅಂತೇಳಿ ಆ ಗ್ಯಾಂಗ್ ಈತನನ್ನ ಬಿಟ್ಟು ಹೋಗಿದೆ. ಸದ್ಯ ಕಿಡ್ನಾಪರ್ಸ್ ವಿರುದ್ಧ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. FIR ದಾಖಲಿಸಿ ಕಿಡ್ನಾಪ್ ಮಾಡೋದಕ್ಕೆ ಮುಂದಾಗಿದ್ದಂಥ ಗ್ಯಾಂಗ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. ನಾನು ಫ್ರೆಂಡ್ ಟೀ ಕುಡಿತಾ ಇದ್ವಿ ನಾಗರಹೊಳೆ ಸರ್ಕಲ್ ಅಲ್ಲಿ. ಯಾರು ಏನೋ ಗೊತ್ತಿಲ್ಲ, ನಟನ ಅಂತ ಕರ್ಕೊಂಡು, ನಟ ಅಲ್ಲ ಅಂದ್ರೂ ಏಕಾಏಕ ಮಕ್ಕಳ ಮೇಲೆ ಹೊಡೆದು ಆಟೋನ ಕರ್ಕೊಂಡೋಗಿ ಮುಂದೆ ಕರ್ಕೊಂಡೋಗಿ ಏಕಾಏಕ ಹೊಡೆದು, ಆಮೇಲೆ ನಾನು ನಟ ಅಲ್ಲ ಅಂತ ಗೊತ್ತಾದ್ಮೇಲೆ ಯಾರೋ ಬೇರೆ ನನ್ನ ಮೊಬೈಲಿಂದ ಫೋನ್ ಮಾಡಿದ್ರು ಅಂತ ಗೊತ್ತಾದ್ಮೇಲೆ ನಾನು ಬಿಟ್ಟು ಈ ತರ ಪರಿಸರ ಬ್ಯಾಡ್ರಹಳ್ಳಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಗಲಾಟೆ. ನಾನು ಫ್ರೆಂಡ್ ಟೀ ಕುಡಿತಾ ಇದ್ವಿ ನಾಗರಹೊಳೆ ಸರ್ಕಲ್ ಅಲ್ಲಿ. ಯಾರು ಏನೋ ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಬೆಂಗಳೂರಲ್ಲಿ ಪೊಲೀಸರಿಗೆ ಏನು ಭಯ ಇಲ್ವಾ, ಏನು ಕತೆ ಅಂತ, ಏನು ಬೇಕಾದರೂ ಮಾಡ್ಬೋದಾ ಇವರು ಅಂತ, ಏನು ನಡೆದಿದೆ ಎಕ್ಸಾಕ್ಟ್ ಆಗಿ, ಅಲ್ಲಿ ಏನು ಮಾಹಿತಿ ಸಿಕ್ಕಿದೆ ಅಜಯ್? ಖಂಡಿತವಾಗ್ಲೂ ಪ್ರಭು, ಏನಂದ್ರೆ ಪೊಲೀಸರ ಭಯ ಇಲ್ದಲೆ ಕೆಲ ಪುಡಿ ರೌಡಿಗಳು ಇವರೆಲ್ಲರೂ ಕೂಡ ಅಂತವ್ರು ಹವಾ ಮೇಂಟೈನ್ ಮಾಡಬೇಕು, ಮತ್ತೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದವಾಗಿ ಈ ಒಂದು ಗ್ಯಾಂಗ್ ಏನಿದೆ, ಕಿಡ್ನಾಪರ್ಸ್ ಗ್ಯಾಂಗ್, ಈ ಒಂದು ಕಿಡ್ನಾಪರ್ಸ್ ಗ್ಯಾಂಗ್ ನಟ ಅಂತ ಹೇಳಿ ಓರ್ವ ಯುವಕನನ್ನ ಹುಡುಕಾಟ ಮಾಡ್ತಿರ್ತಾರೆ. ಆದ್ರೆ ಅವನ ಮುಖಚಹರೆ ನೋಡಿರಲ್ಲ, ಇವರು ಎಲ್ಲೋ ಒಂದ್ ಕಡೆ ಏನೋ ಅಮೌಂಟ್ ಅನ್ನ ಇಸ್ಕೊಂಡು ಅವನನ್ನ ಕಿಡ್ನಾಪ್ ಮಾಡ್ತೀವಿ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ. ಸೊ ಹೀಗಾಗಿ ಅವ್ರ ನಟ ಅಲ್ದೇ ಇದ್ರು ಕೂಡ ಶರತ್ ಅಂತ ಹೇಳಿ ಓರ್ವ ವ್ಯಕ್ತಿಯನ್ನ ಕೂಡ ಇವರು ಎತ್ಕೊಂಡು ಹೋಗಿರುವಂತದ್ದು. ಆತ ಕೂಡ ಹೇಳ್ತಾನೆ, ನಾನು ನೀವು ಹೇಳ್ತಿರುವಂತ ಹೆಸರಲ್ಲಿ ನಟ ಅಂತ ಹೇಳ್ತಿದ್ರ, ನಾನು ಆತ ಅಲ್ಲ ಅನ್ನೋ ಒಂದ್ ಮಾತನ್ನು ಕೂಡ ಆತ ಹೇಳ್ತಾನೆ. ಹೀಗಿದ್ರು ಕೂಡ 3-4 ಜನ ಬಂದಂತ ತಂಡ ಏನಿದೆ ಅದ್ರಲ್ಲಿ ನೋಡಿದ್ರೆ ಅವರ ಮುಖಗಳನ್ನ ಅವರು ಕೂಡ ಗೊತ್ತಾಗತ್ತೆ, ಇವರೆಲ್ಲ ಪುಡಿ ರೌಡಿಗಳು ಅಂತಾನೆ ಗೊತ್ತಾಗತ್ತೆ. ಸೊ ಹೀಗಾಗಿ ಅವರು ಆತನನ್ನ ಬಲವಂತವಾಗಿ ಆಟೋದಲ್ಲಿ ಹತ್ತಿಸ್ಕೊಂಡು ಆನಂತರ ಆತನನ್ನ ಕರ್ಕೊಂಡೋಗಿ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದರೆ. ಹಲ್ಲೆ ಮಾಡಿದಷ್ಟೇ ಅಲ್ಲದೆ ಅವರ ಬಳಿಯಲ್ಲೂ ಕೂಡ ಕೆಲವೊಂದು ಹಣವನ್ನು ಕೂಡ ಇಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗ್ಲೇ ಪೊಲೀಸರು ಕೂಡ ಈಗಾಗ್ಲೇ ತನಿಖೆಗೆ ಮುಂದಾಗಿದ್ದಾರೆ. ಆತನನ್ನ ಕೂಡ ಈಗಾಗ್ಲೇ ಬಿಟ್ಟೋಗಿದ್ದಾರೆ. ಸೊ ಹೀಗಾಗಿ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳಿಗಾಗಿ ಬಲೆಯನ್ನ ಬೀಸಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.